ಹಸಿರು ಗಾಜಿನ ಬಳೆಗಳೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ವಿದೇಶಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಅಂತ ಅಂದರೆ ಇದು ಸುಮಾರು ಒಂದು 2 ವೀಕ್ಸ್ ಆಯ್ತೇನೋ, 2 ವೀಕ್ಸ್ ಮೇಲೇ ಆಯಿತು ಅನಿಸುತ್ತೆ. ಗಣೇಶ ಹಬ್ಬನ ನಾನು ಕಮ್ಯುನಿಟಿ ಸೆಂಟರಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ದೆ. ಈ ಗಣೇಶ ಬಂದು ಕ್ರಾನ್ಬನ್ಕ ಚಾ ರಾಜ ಅಂತ. ಎಷ್ಟು ಚೆನ್ನಾಗಿ ಅಂತಂದರೆ ನಮ್ಮ ಮನೆ ಹತ್ರನೇ ಇದು ಮಾಡೋವಂಥದ್ದಂತೆ. ಪ್ರತಿ ವರ್ಷ ಮಾಡ್ತಾರಂತೆ. ಇಲ್ಲಿ ನನಗೆ ಗೊತ್ತಿರಲಿಲ್ಲ, ಒಬ್ಬರು ಇನ್ವೈಟ್ ಮಾಡಿದ್ರು, ಸೊ ಹೋದೆ. ಆದರೆ ಅಲ್ಲಿ ಕಮ್ಯುನಿಟಿ ಬಂದು ಯಾವ ಕಮ್ಯುನಿಟಿ ಅಂದರೆ ತೆಲುಗು ಕಮ್ಯುನಿಟಿ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದಂಥ ಗಣೇಶ ಹಬ್ಬ ಇದು. ನಿಜವಾಗ್ಲೂ ನಮಗೆ ಹೊಸದಾಗಿ ನಾವು ಹೋದ್ವಿ ಅಂತ ನಮಗೆ ಫೀಲೇನೇ ಆಗಲಿಲ್ಲ. ಯಾಕೆಂತಂದರೆ ಅಲ್ಲಿರೋರು ಅಷ್ಟು ಕಂಫರ್ಟ್ ಝೋನ್ ನಮಗೆ ಮಾಡಿಕೊಟ್ಟಿದ್ದಂಥದ್ದು. ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡುವಂಥದ್ದು ಎಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಇತ್ತು. ಮತ್ತು ಲೇಡೀಸ್ ಎಲ್ಲ ಸೇರಿ ಅವರ ಟ್ರೆಡಿಷನಲ್ ಡ್ಯಾನ್ಸ್ ಕೂಡ ಆಡಿದಂಥದ್ದು. ಫುಲ್ ಹಾಲ್ ಫಿಲ್ ಆಗಿದ್ದಂಥ ಒಂದು ಕಮ್ಯುನಿಟಿ ಪ್ರೋಗ್ರಾಮ್. ಈ ಡ್ಯಾನ್ಸ್ ಬಂದು ಕೋಲಾಟ ಅಂತ ಎಲ್ಲರೂ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಇಲ್ಲಿರೋ ಮಕ್ಕಳುಗಳಿಗೆ ಇದೊಂದು ಹೊಸ ಪರಿಚಯ. ತುಂಬ ಚೆನ್ನಾಗಿ ಲೇಡೀಸ್ ಎಲ್ಲ ಸೇರಿ ಈ ಡ್ಯಾನ್ಸನ್ನು ಆಡಿದಂಥದ್ದು. ಮತ್ತು ಊಟದ ಪ್ರೋಗ್ರಾಮ್ ಕೂಡ ಇತ್ತು. ಊಟ ಎಲ್ಲ ಇಟ್ಕೊಂಡಿದ್ರು. ಮಕ್ಳಿಗೆ ಆ್ಯಕ್ಟಿವಿಟೀಸ್ ಅಂತ ಆಡೋದು, ಡ್ಯಾನ್ಸ್ ಆಡೋದು, ಮತ್ತು ಮಕ್ಳಿಗೆ ಆ್ಯಕ್ಟಿವಿಟೀಸ್ ಅಂದರೆ ಗಣಪನ ಬಿಡಿಸೋ ಅಂಥದ್ದು, ಕಲರಿಂಗ್ ಮಾಡೋ ಅಂಥದ್ದು, ಅದೆಲ್ಲ ತುಂಬ ಆ್ಯಕ್ಟಿವಿಟೀಸ್ ಇತ್ತು. ಮಕ್ಕಳುಗಳಲ್ಲಿ ಚಂದವಾಗಿ ಡಿಸೈನ್ ಮಾಡ್ತಾಯಿದ್ರು ಗಣಪತಿನ. ಮತ್ತು ಇನ್ನೊಂದು ಏನಂತ ಅಂದರೆ ಇಲ್ಲಿ ಒಂದು ನಾವು ಮೊದಲು ನೀವು ಮೊದಲು ಅಂತ ಯಾವುದೂ ಇರಲಿಲ್ಲ. ಇಲ್ಲಿ ಎಷ್ಟು ಚೆನ್ನಾಗಿ ಹೊಸೊಬ್ರು ಬಂದರೂ ಬನ್ನಿ ನೀವು ಆರತಿ ಮಾಡಿ ಅಂತ ಕರೆಯೋರು. ಇಲ್ಲಿ ಇನ್ನೊಂದು ಏನಂತ ಅಂದರೆ ತೆಲುಗುಸ್ ಪ್ಲಸ್ ಮಹಾರಾಷ್ಟ್ರಿಯನ್ಸ್ ಇಲ್ಲಿ ಸೇರಿ ಮಾಡಿದಂಥ ಒಂದು ಪ್ರೋಗ್ರಾಮ್. ತುಂಬ ಚೆನ್ನಾಗಿ ಒಂಥರ ಎಲ್ಲರೂ ವೆಲ್ಕಮ್ ಮಾಡಿ ಎಲ್ಲರೂ ಕೈಲೂ ಆರತಿ ಮಾಡಿಸುವಂಥದ್ದು. ಅದು ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ರೋಶ್ನಿ ಕೂಡ ಆರತಿ ಮಾಡ್ತಿದ್ದಾಳೆ. ಬಾ 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 ಅಂತ ನನ್ನೂ ಕರಿತಾ ಇದ್ರು. ನಾನು ವಿಡಿಯೋ ಮಾಡ್ತಾ ಇದ್ದೆ. ಅದು ತುಂಬಾ ಖುಷಿಯಾದಂಥ ವಿಷಯ. ಮತ್ತು ಇಲ್ಲಿ ಅವರು ಕರೆಸಿದಂಥ ಈ ಹೆಸರು ಏನಂತ ಗೊತ್ತಿಲ್ಲ ನನಗೆ, ಆದರೆ ತುಂಬಾ ಚೆನ್ನಾಗಿತ್ತು. ಇದನ್ನು ಕೇರಳದಲ್ಲಿ ಯೂಸ್ ಮಾಡ್ತಾರೆ. ಅದು ಏನು ಹೆಸರು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯಿತಾ. ಎಲ್ಲ ಒಂಥರ ಹೊಸದಾಗೇ ಇತ್ತು ನನಗೆ. ಯಾಕೆಂತಂದರೆ ಇವ್ರು ತಿರುಪತಿಯಿಂದ ಪ್ರಸಾದ ಕೂಡ ತರಿಸಿದಂಥದ್ದು ಲಡ್ಡು. ವಿಸರ್ಜನೆ ಟೈಮಲ್ಲಿ ಎಲ್ಲರಿಗೂ ಸಿಗಬೇಕು ಅಂತ ಈ ಥರ ಒಂದು ಐಡಿಯಾ ಮಾಡಿ ತಿರುಪತಿಯಿಂದ ತರಿಸಿ ಎಲ್ರಿಗೂ ವಿಸರ್ಜನೆ ಟೈಮಲ್ಲಿ ಕೊಡೋ ಅಂಥದ್ದು. ಈ ಒಂದು ಕುಣಿತ ಕೂಡ ಅಷ್ಟೇ, ಎಷ್ಟು ಚೆನ್ನಾಗಿ ಅದನ್ನು ಮಾಡಿದ್ರು ಅಂತಂದರೆ ಒಂದು ಬ್ಯಾಚ್ ಬೈ ಬ್ಯಾಚ್ ಮಾಡಿದಂಥದ್ದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಆಮೇಲೆ ವಿಸರ್ಜನೆ ಟೈಮಲ್ಲಿ ಎಲ್ಲರೂ ಅವರ ಕುಣಿತ ಹಾಕಿದಂಥದ್ದು ಗಣಪತಿ ಹಾಡಿಗೆ. ಯೂಶ್ವಲಿ ಇವಾಗ ನಾವು ಏನು ಮಾಡ್ತಾರೆ, ಗಣಪತಿ ಹಬ್ಬಕ್ಕೆ ಒಂದು ಫಿಲಮ್ ಸಾಂಗ್ ಹಾಕೋದು ಆ ಥರ ಏನಾದ್ರು ಮಾಡ್ತಾರೆ. ಆದರೆ ಇಲ್ಲಿ ಆ ಥರ ಏನೂ ಇರಲಿಲ್ಲ. ಮತ್ತು ಇವ್ರು ಬಂದು ಮಹಾರಾಷ್ಟ್ರೀಯನ್, ಇವರ ಒಂದು ವರಸೆಯ ಒಂದು ಕೋಲಿನ ವರಸೆ ಅಂತ ಹೇಳ್ತಾರೆ, ಅದೊಂದು ಮಾಡಿದಂಥದ್ದು. ಅದು ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ನಮ್ಮ ಮೆಲ್ಬರ್ನ್ ಫ್ರೆಂಡ್ಸಿಂದ ಮಾಡಿದಂಥ ಮೆಲ್ಬರ್ನ್ ಫ್ರೆಂಡ್ಸ್ ಅಸೋಸಿಯೇಷನ್ ಮಾಡಿದ್ದಂಥ ಒಂದು ಗಣಪತಿ ಹಬ್ಬ. ಇದು ಬಂದು ನಾವು ಪ್ರತಿ ವರ್ಷ ಹೋಗುವಂಥ ಗಣಪತಿ ಹಬ್ಬ. ಈ ಸರಿ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಚಿಕ್ಕದಾಗಿ ಗಣಪತಿನ ಕೂರಿಸಿದಂಥದ್ದು. ಇದು ಬಂದು ನೈಟ್ ಸೆಲಿಬ್ರೇಷನ್. ನೈಟಲ್ಲಿ ಯಾವ ರೀತಿ ಸೆಲಿಬ್ರೇಟ್ ಮಾಡಿದರು ಅಂತ ನಿಮಗೆ ತೋರಿಸ್ತಾ ಇರೋವಂಥದ್ದು. ಮತ್ತು ಎಷ್ಟು ಚೆನ್ನಾಗಿ ಭರತನಾಟ್ಯ ಮಾಡಿದಂಥದ್ದು. ಎಲ್ಲರೂ ಕಲಾವಿದರಿಗೆ ಒಂದು ಸಾಷ್ಟಾಂಗ ನಮಸ್ಕಾರಗಳು. ಎಷ್ಟು ಚಂದವಾಗಿ ಆ ವಿದ್ಯೆನ ಕಲಿತು ನೀವು ಪ್ರದರ್ಶನ ಮಾಡ್ತೀರಾ, ತುಂಬಾ ಖುಷಿ ಆಯಿತು. ಮತ್ತು ಇನ್ನೊಬ್ಬರು ಅದೇ ರೀತಿ ಭರತನಾಟ್ಯ ಮಾಡಿದ್ರು. ನಿಜವಾಗ್ಲೂ ಒಂಥರ ಮೆಸ್ಮರೈಸಿಂಗ್ ಆಗಿಯೇ ಇತ್ತು ನನಗೆ. ಯಾಕೆ ಅಂತಂದರೆ ಅವರ ಎಕ್ಸ್ಪ್ರೆಷನ್, ಅವರ ಆ ಕಲೆಗೆ ನನ್ನ ಕೋಟಿ ವಂದನೆ. ನಿಜವಾಗ್ಲೂ ಆ ರೆಸ್ಪೆಕ್ಟ್ ನಿಜ ನನಗೆ ಕಲಾವಿದ್ರ ಮೇಲೆ ತುಂಬಾ ಇರುತ್ತೆ. ಯಾಕೆಂದರೆ ಆ ವಿದ್ಯೆ ಕಲಿಯೋದು ಸುಮ್ಮನೆ ಅಲ್ಲ. ಇದು ಮಾಡ್ತಿದ್ದಾರಲ್ಲ ಅದಕ್ಕೂ ಒಂದು ಹೆಸರಿದೆ. ಸಾರಿ, ನನಗೆ ಆ ಹೆಸರುಗಳೆಲ್ಲ ಗೊತ್ತಿಲ್ಲ, ಮೆನ್ಷನ್ ಮಾಡಿ ನಿಮಗೆ ಗೊತ್ತಿದ್ದರೆ. ನಾನು ಹೇಳಿದ್ನಲ್ಲ ಒಂದು ಮೆಸ್ಮರೈಸಿಂಗ್ ಡ್ಯಾನ್ಸ್ ಅಂತ, ಅದು ಮುಂದೆ ಬರುತ್ತೆ, ಅದನ್ನು ನೀವು ನೋಡಿ. ಅವರಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಆಡಿದ್ರು. ಅವ್ರು ಬಂದು ಇವರೇ ನಿಜವಾಗ್ಲೂ ನನಗೆ ದೇವಿನೇ ನೋಡ್ದಂಗೆ ಆಯಿತು ಇವ್ರನ್ನ ನೋಡಿದಾಗ. ಇವ್ರದ್ದು ಜಾಸ್ತಿ ವಿಡಿಯೋ ಮಾಡಲಿಕ್ಕಾಗಿಲ್ಲ, ಯಾಕೆಂದರೆ ನಾನು ಗಣಪತಿ ಹತ್ರ ಹೋಗ್ತಾ ಇದ್ದೆ. ಸಾರಿ ಮಿಸ್, ಐ ಡೋಂಟ್ ನೋ ವಾಟ್ಸ್ ಯುವರ್ ನೇಮ್, ಬಟ್ ಯು ಆರ್ ಲೈಕ್ ಎ ಗಾಡೆಸ್ ಫಾರ್ ಮಿ. ತುಂಬಾ ಚೆನ್ನಾಗಿ, ತುಂಬ ಕಮ್ಯುನಿಟಿ ಹಾಲಲ್ಲಿ ಫುಲ್ ಆಗಿದ್ದಂಥ ಜನಗಳು ತುಂಬ ಚೆನ್ನಾಗಿ ಆ ಗಣಪತಿ ಬ್ಲೆಸ್ಸಿಂಗ್ಸ್ ಎಲ್ಲ ತೊಗೊಂಡು, ಮಕ್ಳುಗಳದ್ದು ಬೆಳಗ್ಗೆಯಿಂದನೇ ಆ್ಯಕ್ಟಿವಿಟೀಸ್ ಇರುತ್ತೆ ಇಲ್ಲಿ. ಮಕ್ಳುಗಳಿಗೆ ಗಣಪತಿನ ಒಂದು ಕ್ಲೇ ಕೊಟ್ಟು ಗಣಪತಿನ ಮಾಡಿ ಅಂತ ಆ ಆ್ಯಕ್ಟಿವಿಟೀಸ್ ಇರುತ್ತೆ. ಮತ್ತು ಸುಮಾರು ಡ್ಯಾನ್ಸ್ ಪ್ರೋಗ್ರಾಮ್ಸ್ಗಳು ತುಂಬಾ ಚೆನ್ನಾಗಿತ್ತು ಅಲ್ಲೂ. ಮತ್ತು ನಮ್ಮ ರೋಶ್ನಿ ಮೇಡಮ್ ಅವರು ಪರ್ಫಾರ್ಮ್ ಮಾಡಿದರು. ಅದೇನು ಪರ್ಫಾರ್ಮೆನ್ಸ್ ಅಂತ ನೋಡಿ ನೀವೇ.
ಮೇಡಮ್ ಅವ್ರಿಗೆ ಸ್ವಲ್ಪ ಬೇಜಾರಾಗಿತ್ತು, ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ರು. ಯಾಕೆ ಅಂದರೆ ಅವ್ರಿಗೆ ಮೈಕ್ ಸಿಕ್ಕಿಲ್ವಂತೆ. ಮೈಕ್ ಸಿಕ್ಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಆಡಿರೋರಂತೆ. ಆಡಿರೋದ್ರಲ್ಲಿ ಚೆನ್ನಾಗಿ ಆಡಿದ್ಯಾ ಬಿಡಮ್ಮ, ನಿಮ್ಮ ಸ್ಕೂಲಿಂದ ನೀನು ಪಾರ್ಟಿಸಿಪೇಟ್ ಮಾಡಿದ್ಯಲ್ಲ ಬಿಡು ಅಂತ ಅವ್ರಿಗೆ ಸಬಸ್ಕಿರಿ ಕೊಟ್ಟು ಬೇರೆ ಮಕ್ಕಳುಗಳೇ ಚಂದವಾಗಿ ಭರತನಾಟ್ಯ ಆಡಿದಂಥದ್ದು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಲಾಸ್ಟ್ಗೆ ಗಣಪತಿ ವಿಸರ್ಜನೆ ಟೈಮಲ್ಲಿ ಆರತಿ ಮಾಡ್ತಾರೆ. ಇವರು ವಿದ್ಯಾಶಂಕರ್ ಅಂತ ಪ್ರತಿ ಸರಿ ಇವರೇ ಗಣಪತಿಗೆ ಆರಾಧನೆ ಮಾಡೋ ಅಂಥದ್ದು. ತುಂಬ ಚೆನ್ನಾಗಿ ಗಣಪತಿನ ಆರಾಧಿಸ್ತಾರೆ. ತುಂಬ ಖುಷಿ ಆಗುತ್ತೆ ಆ ಗಣಪತಿನ ಈ ರೀತಿ ನಮ್ಮ ಆಸ್ಟ್ರೇಲಿಯಾದಲ್ಲಿ ನಾವು ಈ ರೀತಿ ಪಾರ್ಟಿಸಿಪೇಟ್ ಮಾಡ್ತೀವಿ ಒಂದು ಕಮ್ಯುನಿಟಿ ಇದರಲ್ಲಿ ಅಂತ ತುಂಬಾ ಖುಷಿ ಆಗುತ್ತೆ. ಇಂಡಿಯಾದಲ್ಲಾದರೆ ರೋಡಲ್ಲಿ ಗಣಪತಿನ ನೋಡ್ತೀವಿ, ಆದರೆ ಇಲ್ಲಿ ಕಮ್ಯುನಿಟಿ ಹಾಲಲ್ಲಿ ನೋಡ್ತೀವಿ. ನಾವೆಲ್ಲ ಸೇರಿ ಕೊನೆಯಲ್ಲಿ ನಾವು ಮಾಡಿದಂಥ ಡ್ಯಾನ್ಸ್ನ ನೀವು ನೋಡ್ಬೋದು. ನಮ್ಮ ಗಣಪತಿ ಹಬ್ಬಕ್ಕೆ ನಾವು ಕುಣಿತ ಹಾಕಿದ್ವಿ. ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೀವು ಕೊನೆಯವರೆಗೂ ನೋಡ್ತಾ ಇರಿ. ನನಗನ್ಸಿದ್ದು ಕಂಪೇರ್ ಟು ಅದರ್ ಇಯರ್ಸ್ ತುಂಬ ಜನ ಕಮ್ಮಿ ಅಂತ ಅನ್ನಿಸ್ತು. ಯಾಕೆಂತಂದರೆ 2 ದಿವಸ ಸೆಲೆಬ್ರೇಟ್ ಮಾಡೋ ಅಂಥದ್ದು, ಬೆಳಗ್ಗೆಯಿಂದನೇ ಸೆಲೆಬ್ರೇಟ್ ಮಾಡ್ತಾರೆ. ಬೆಳಗ್ಗೆಯಿಂದ ಎಷ್ಟು ಜನ ಇದ್ದರು ಅಂತ ಗೊತ್ತಿಲ್ಲ, ಆದರೆ ನಾನು ಹೋಗಿದ್ದಾಗ ನನಗೆ ಕಮ್ಮಿ ಜನ ಅಂತ ಅನ್ನಿಸ್ತು. ವಿಸರ್ಜನೆ ಟೈಮಲ್ಲೂ ಅಷ್ಟೇ ತುಂಬ ಜನ ಇರೋರು. ಎಷ್ಟು ಚಂದವಾಗಿ ಡ್ಯಾನ್ಸ್ ಆಗಲಿ, ಒಂದು ಗ್ರೂಪ್ ಫೋಟೋಸ್ ಆಗಲಿ ತುಂಬ ಚೆನ್ನಾಗಿರ್ತಿತ್ತು. ಇದರಲ್ಲೂ ಗ್ರೂಪ್ ಫೋಟೋಸ್ ಎಲ್ಲ ಮಾಡಿದ್ವಿ. ಕೊನೆಗೆ ತುಂಬ ಚೆನ್ನಾಗಿತ್ತು. ಕುಣಿತ ಎಲ್ಲ ಹಾಕಿದ್ರು. ಇವ್ರು ಬಂದು ನಮ್ಮ ಹೇಮಂತ್ ಸರ್ ಅಂತ ಎಷ್ಟು ಚೆಂದಾಗಿ ಕುಳದಲ್ಲಿ ಕೀಳ್ಯಾವುದೋ ಅದಕ್ಕೆ ಡ್ಯಾನ್ಸ್ ಆಡಿದಂಥದ್ದು ತುಂಬ ಚೆನ್ನಾಗಿತ್ತು ಸರ್. ವೆರಿ ವೆಲ್ ಡನ್. ನಮ್ಮ ಮೇಡಮ್ ರೋಶ್ನಿ ಅವರೇ ಮುಂದೆ ನಿಂತು ಇದಕ್ಕೆಲ್ಲ ಕಾರ್ಯಕ್ಕೆ ಚಾಲನೆ ಕೊಡ್ತಾಯಿದ್ರು. ಅಲ್ಲಿ ಮುಂದೆ ನಿಂತ್ಕೊಂಡು ಮಮ್ಮಿ ನಾನು ಹಿಡ್ಕೊಂಬರ್ತೀನಿ ಮಮ್ಮಿ ವಿಡಿಯೋ ಅಂತ ಮುಂದೆ ಹೋಗಿ ಅವಳೇ ಈ ವಿಡಿಯೋ ಮಾಡಿಕೊಂಡು ಬಂದಿದ್ದಂಥದ್ದು. ಎಷ್ಟು ಚೆನ್ನಾಗಿ ಅರ್ಚಕರಿಗೆ ಹೆಲ್ಪ್ ಮಾಡಿಕೊಂಡು ಅರ್ಚಕರು ಮಮ್ಮಿ ಅವ್ರು ತುಂಬ ಇಷ್ಟಪಡ್ತಾರೆ ಮಮ್ಮಿ ನನ್ನ, ಎಷ್ಟು ಚೆನ್ನಾಗಿ ಕ್ಯೂಟಾಗಿದೆಯಾ ಅಂತ ಅಂದರು ಗೊತ್ತಾ ಅಂತ ಎಲ್ಲ ಹೇಳಿ ಅವ್ರಿಗೆ ಕಾಳು ಹಾಕ್ಕೊಂಡು ಮೇಡಮ್ ಅವರು ಪೂಜೆಯಲ್ಲಿ ಭಾಗವಹಿಸಿ ಆಮೇಲೆ ಕೊನೆಯಲ್ಲಿ ಒಂದು ಹಾರನೂ ಕತ್ತಿಗೆ ಹಾಕ್ಕೊಂಡು ಆ ದೇವ್ರಿಗೆ ಹಾಕಿದ್ದಂಥ ಹಾರನೂ ಕತ್ತಿಗೆ ಹಾಕ್ಕೊಂಡು ಮೆರವಣಿಗೆಯಲ್ಲಿ ಬರ್ತಾ ಇರೋ ಥರ ಬರ್ತಾಯಿದ್ದಾರೆ. ಗಣಪತಿನ ಇಲ್ಲಿ ವಿಸರ್ಜನೆಯಲ್ಲಿ ಕರ್ಕೊಂಡು ಹೋಗುವಂಥದ್ದು ಒಂದು ವ್ಯಾನಲ್ಲಿ ಕರ್ಕೊಂಡೋಗ್ಬಿಟ್ಟು ಇಲ್ಲಿ ಸಮುದ್ರದಲ್ಲಿ ಬಿಡುವಂಥದ್ದು. ಅದಕ್ಕೆಲ್ಲದಕ್ಕೂ ಪರ್ಮಿಷನ್ ತೊಗೋಬೇಕು ಇಲ್ಲಿ ಗೌರ್ಮೆಂಟ್ ಹತ್ರ. ಎಷ್ಟೋ ಜನ ಒಂದು ಕೊಳದಲ್ಲಿ ಬಿಟ್ಟು ಇಲ್ಲಿ ಲೇಕಲ್ಲಿ ಬಿಟ್ಟು ಫೈನ್ ಹಾಕ್ಸ್ಕೊಂಡಿರೋದಿದೆ. ಫೈನ್ ಏನು ಸುಮಾರಾಗಿ ಏನು ಬೀಳಲ್ಲ, ಬಿಟ್ಟರೆ ಸರಿಯಾಗೇ ಬೀಳುತ್ತೆ ಅನ್ನೋ ರೀತಿ ಒಂದು $3,000 to $4,000 ಫೈನ್ ಬೀಳೋವಂಥದ್ದು. ಅದು ಮಾತ್ರ ಸೂಪರಾಗಿ ವಿಸರ್ಜನೆನ ಮಾಡ್ತಾರೆ. ಅದು ಒಂದು ವರ್ಷ ನಾವು ಭಾಗವಹಿಸಿದ್ವಿ. ಸಮುದ್ರದಲ್ಲಿ ವಿಸರ್ಜನೆ ಮಾಡೋವಂಥದ್ದು ತುಂಬಾ ರೋಚಕವಾಗಿರುತ್ತೆ ಅದು. ಈ ಕ್ಷಣ ಅಂತೂ ಎಲ್ಲ ಹೆಣ್ಮಕ್ಳಿಗೆ ತುಂಬ ಖುಷಿ ಕೊಡುವಂಥ ಕ್ಷಣ. ಏನಂತ ಅಂದರೆ ಗೌರಿ ಹಬ್ಬಕ್ಕೆ ಬಾಗಿನ ಕೊಡುವಂಥದ್ದು. ಇದು ಬಂದು ನನ್ನ ಫ್ರೆಂಡ್ ರೇಣುಕಾ, ಅವ್ರ ತಾಯಿ ನನ್ನ ತಾಯಿ ಥರನೇ ಇಂಡಿಯಾದಿಂದ ನನಗೆ ಬಾಗಿನ ಕಟ್ಟಿ ಕಳಿಸಿದಂಥದ್ದು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಲಕ್ಷ್ಮಮ್ಮಂಗೆ ನಾವು ಲಯನ್ ಲಕ್ಷ್ಮಮ್ಮ ಅಂತ ಕರಿತೀವಿ. ಥ್ಯಾಂಕ್ ಯು ಸೋ ಮಚ್ ಲಯನ್ ಲಕ್ಷ್ಮಮ್ಮ. ತುಂಬಾ ಖುಷಿ ಆಯಿತು. ಇಟ್ ವಾಸ್ ಸೋ ಸರ್ಪ್ರೈಸಿಂಗ್. ನನಗಂತೂ ತುಂಬ ಸರ್ಪ್ರೈಸಿಂಗ್ ಆಯಿತು. ಕೆಲಸದಿಂದ ಆವಾಗ ತಾನೇ ಬಂದಿದ್ದೆ, ಆವಾಗ ಡೋರ್ ನಾಕ್ ಮಾಡಿ ನನಗೆ ಕೊಟ್ಟಿದ್ದಂಥದ್ದು ರೇಣುಕಾ ಬಂದು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ರೇಣುಕಾ. ಅಷ್ಟು ಪ್ರೀತಿ ಇಟ್ಟಿದ್ದೀರಲ್ಲ ಅದಕ್ಕೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಇರೋರೇ ನಮ್ಮನ್ನು ಮರ್ತಿರ್ಬೇಕಾದ್ರೆ ನೀವು ನನಗೆ ಅಷ್ಟು ಪ್ರೀತಿ ಕೊಡ್ತಾ ಇದ್ದೀರಲ್ಲ ಅದು ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಸಿರು ಗಾಜಿನ ಬಾಳೆಗಾಳೆ. ಆಮೇಲೆ ಮುಂದಕ್ಕೆ ಥ್ಯಾಂಕ್ ಯು. ಕಾಲು ಬಿಟ್ಬಿಡಮ್ಮ ದೊಡ್ಡವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಇವಾಗ ಅಕ್ಕ ತಂಗಿರಿದ್ರು ಈ ಥರ ಮಾಡ್ತಿರ್ಲಿಲ್ವೇನೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಈ ವ್ಲಾಗ್ ಬಂದು ಕಮ್ಯುನಿಟಿ ಸೆಂಟರ್ಸಲ್ಲಿ ಯಾವ ರೀತಿ ಗಣೇಶ ಹಬ್ಬನ ಮಾಡ್ತಾರೆ ಆಸ್ಟ್ರೇಲಿಯಾದಲ್ಲಿ ಅಂತ ಈ ವ್ಲಾಗ್ ಆಗಿತ್ತು. ಸೊ ನಿಮ್ಗೆಲ್ರಿಗೂ ಖುಷಿ ಆಗುತ್ತೆ ಇದನ್ನು ನೋಡಿ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನುವಿನ್ ವಿದೇಶಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಎಷ್ಟೋ ಸುಮಾರು ಜನ ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂತ ಕೇಳಿದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವೇಟಿಂಗ್. ಬಟ್ ಸಾರಿ, ನಾನೇ ಲೇಟಾಗಿ ಅಪ್ಲೋಡ್ ಮಾಡಿದಂಥದ್ದು ಇದು. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ರೇಣುಕಾ ಆ್ಯಂಡ್ ಲಕ್ಷ್ಮಮ್ಮಂಗೆ ಜೈ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೂ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಏನು ಮಾಡಬೇಕು ಅಂತ ನಾನು ಆಗಲೇ ಹೇಳ್ತೀನಿ, ಅದನ್ನು ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.